ಸಾಲಿಡ್ವರ್ಕ್ಸ್ ಸ್ಕೆಚರ್ ಪಾರ್ಟ್ 4 ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಸಾಲಿಡ್ವರ್ಕ್ಸ್ ವಿಡಿಯೋಗಳಲ್ಲಿ ಡ್ರಾ ಮಾಡೋದು ಹೆಂಗೆ, ಯಾವ ಥರ ಪ್ರೊಫೈಲ್ ಡ್ರಾ ಮಾಡ್ಬೋದು ಅಂತ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಮಾಡಿಫೈ ಕಮ್ಯಾಂಡ್ಸ್ಗಳು ನೋಡೋಣ. ಮಾಡಿಫೈ ಕಮ್ಯಾಂಡ್ಸಲ್ಲಿ ಟ್ರಿಮ್ ಬರುತ್ತೆ, ಎಕ್ಸ್ಟೆಂಡ್ ಬರುತ್ತೆ, ಆಫ್ಸೆಟ್ ಬರುತ್ತೆ, ಮಿರರ್ ಬರುತ್ತೆ. ಫಸ್ಟು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀನಿ ಟ್ರಿಮ್ ತೋರಿಸೋದಕ್ಕೋಸ್ಕರ. ಒಂದು ರೆಕ್ಟ್ಯಾಂಗಲು, ಒಂದು ಲೈನು ಹಾಕ್ತೀನಿ. ಟ್ರಿಮ್ಮಲ್ಲಿ ನಿಮಗೆ 4 ಥರ ಇದೆ ಟ್ರಿಮ್ ಎಂಟಿಟೀಸ್. ಪವರ್ ಟ್ರಿಮ್ ಅಂದರೆ ರ್ಯಾಂಡಮ್ ಸ್ಪ್ಲೈನ್ ಥರ ಹಿಂಗೆ ನೀವು ಕಟ್ ಮಾಡಿದ್ರೆ ಟ್ರಿಮ್ ಆಗುತ್ತೆ, ಅದು ಪವರ್ ಟ್ರಿಮ್ಮು. ನೆಕ್ಸ್ಟು ಕಾರ್ನರ್ ಅಂದರೆ ನಿಮಗೆ ಕಾರ್ನರ್ ಎಂಡ್ ಪಾಯಿಂಟ್ಸ್ ನೀವೇನು ಕ್ಲಿಕ್ ಮಾಡ್ತೀರಾ ಅದು ಟ್ರಿಮ್ ಆಗುತ್ತೆ. ಈಗ ಟ್ರಿಮ್ ಎಂಟಿಟೀಸ್ ಅಂತ ತಿರ್ಗಾ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಥರ ಫುಲ್ ಲೆಂತ್ ಲೈನ್ ಇದೆ. ಕಾರ್ನರ್ ತಗೊಂಡ್ರೆ ಫಸ್ಟ್ ಲೈನು ಮತ್ತು ಇನ್ನೊಂದು ಲೈನ್ ನೀವೇನು ಸೆಲೆಕ್ಟ್ ಮಾಡ್ತೀರಾ ಅದು ಎರಡಕ್ಕೂ ಇಂಟರ್ಸೆಕ್ಷನ್ ಪಾಯಿಂಟ್ ಏನಿರುತ್ತೆ, ಆ ಇಂಟರ್ಸೆಕ್ಷನ್ ಪಾಯಿಂಟಲ್ಲಿ ಕಾರ್ನರ್ ಆಗುತ್ತೆ ಇಂಟರ್ಸೆಕ್ಷನ್ ಪಾಯಿಂಟು. ಇದು ಕಾರ್ನರ್ ಟ್ರಿಮ್ಮು. ನೆಕ್ಸ್ಟು ಇನ್ನೂ ಇದೆ ಟ್ರಿಮ್ ಟೈಪ್ಸು. ಟ್ರಿಮ್ ಅವೇ ಇನ್ಸೈಡ್ ಅಂತ ಇದೆ. ಇನ್ಸೈಡ್ ಅಂದರೆ ನೀವು ಒಂದು ಕ್ಲೋಸ್ ಪ್ರೊಫೈಲ್ ಬರೋ ಥರ ಸೆಲೆಕ್ಟ್ ಮಾಡಿ ಆ ಇನ್ಸೈಡ್ ಟ್ರಿಮ್ ಆಗುತ್ತೆ ಅವಾಗ, ಅದು ಟ್ರಿಮ್ ಅವೇ ಇನ್ಸೈಡು. ನೆಕ್ಸ್ಟು ಟ್ರಿಮ್ ಅವೇ ಔಟ್ಸೈಡ್ ಅಂತ ಇದೆ. ಟ್ರಿಮ್ ಅವೇ ಔಟ್ಸೈಡ್ ಅಂದರೆ ಅದು ಏನು ಸೆಲೆಕ್ಟ್ ಮಾಡ್ತೀರಾ ಅದು ಬಿಟ್ಟು ಹೊರಗಡೆ ಇರೋದು ಬೌಂಡ್ರಿ ಕಟ್ ಆಗುತ್ತೆ, ಇದು ಟ್ರಿಮ್ ಔಟ್ಸೈಡು. ನೆಕ್ಸ್ಟ್ ಟ್ರಿಮ್ ಟು ಕ್ಲೋಸೆಸ್ಟ್ ಅಂತ ಇದೆ. ಟ್ರಿಮ್ ಟು ಕ್ಲೋಸೆಸ್ಟ್ ಅಂದರೆ ಈಗ ನೀವು ಯಾವ ಲೈನ್ ಕ್ಲಿಕ್ ಮಾಡ್ತೀರಾ ಅದ್ರ ಮೇಲೆ ಅದು ಟ್ರಿಮ್ ಆಗ್ತಾ ಹೋಗುತ್ತೆ, ಇದು ಟ್ರಿಮ್ ಟೈಪ್ಸ್ ಏನೇನಿದೆ, ಯಾವ ಥರ ಟ್ರಿಮ್. ಆದರೆ ಪವರ್ ಟ್ರಿಮ್ ಜಾಸ್ತಿ ಯೂಸ್ ಮಾಡೋದು, ಯಾಕೆಂದರೆ ಪವರ್ ಟ್ರಿಮ್ ಯೂಸರ್ ಡಿಫೈನ್ಡ್ ಟ್ರಿಮ್ ಥರ. ನೆಕ್ಸ್ಟು ಎಕ್ಸ್ಟೆಂಡ್ ಎಂಟಿಟೀಸ್ ಅಂತ ಇದೆ. ಎಕ್ಸ್ಟೆಂಡ್ ಎಂಟಿಟೀಸ್ ಅಂದರೆ ಎಕ್ಸ್ಟೆಂಡ್ ಅಪ್ ಟು ನೆಕ್ಸ್ಟು. ಈಗ ಲೈನ್ ಇದ್ದರೆ ಆ ಲೈನ್ ಇನ್ನೊಂದು ಲೈನ್ಗೆ ಎಲ್ಲಿ ಮೀಟ್ ಆಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ, ಆ ಪಾಯಿಂಟ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ, ಅದು ಎಕ್ಸ್ಟೆಂಡ್ ಟು ನೆಕ್ಸ್ಟು ಎಕ್ಸ್ಟೆಂಡ್ ಎಂಟಿಟೀಸ್. ನೆಕ್ಸ್ಟ್ ಆಫ್ಸೆಟ್ ಎಂಟಿಟೀಸ್ ಅಂತಿದೆ. ಆಫ್ಸೆಟ್ ಎಂಟಿಟೀಸ್ಗೆ ನಾನು ಒಂದು ಲೈನ್ ಕ್ರಿಯೇಟ್ ಮಾಡ್ತೀನಿ. ಈಗ ಒಂದು ಲೈನ್ನ ಸರ್ಟೆನ್ ಡಿಸ್ಟೆನ್ಸಲ್ಲಿ ನಿಮಗೆ ಸೇಮ್ ಅದೇ ಲೈನ್ ಬೇಕು ಅಂದರೆ ಆಫ್ಸೆಟ್ ಮಾಡಬೇಕಾಗತ್ತೆ. ಆಫ್ಸೆಟ್ ನಿಮಗೆ ಆ್ಯಡ್ ಡೈಮೆನ್ಷನ್ ಅಂತ ಇದೆ. ಡೈಮೆನ್ಷನ್ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದು ಆಫ್ಸೆಟ್ ಡಿಸ್ಟೆನ್ಸ್ ಕೊಟ್ಟಾಗ ಅಲ್ಲಿ ವೇರಿ ಮಾಡಿದ್ರೆ ಡಿಸ್ಟೆನ್ಸ್ ವೇರಿ ಆಗ್ತಾ ಹೋಗುತ್ತೆ, ಅದೇ ಆಫ್ಸೆಟ್ ಎಂಟಿಟೀಸ್ ಅಂತ. ನಿಮಗೆ ಬೈ ಡೈರೆಕ್ಷನಲ್ಲೂ ಇದೆ. ಈಗ ಅಲ್ಲಿ ರಿವರ್ಸ್ ಡೈರೆಕ್ಷನ್ ಅಂತ. ರಿವರ್ಸ್ ಅಂದರೆ ಈಗ ನೀವು ಅದು ಯಾವ ಡೈರೆಕ್ಷನ್ ತೋರಿಸುತ್ತೋ ಎಲ್ಲೋ ಕಲರ್ ಅದು ಬಿಟ್ಟು ಇನ್ನೊಂದು. ಬೈ ಡೈರೆಕ್ಷನ್ ಅಂತ ಕೊಟ್ಟಾಗ ರಿವರ್ಸ್ ಆಪ್ಷನ್ ಆಫ್ ಆಗುತ್ತೆ, ಯಾಕೆಂದರೆ 2 ಡೈರೆಕ್ಷನು ಬರುತ್ತೆ. ಬೈ ಡೈರೆಕ್ಷನ್ ರಿವರ್ಸ್ ಅಂದರೆ ಏನು ಅಂತ ನೋಡಿದ್ವಿ. ಬೈ ಡೈರೆಕ್ಷನ್ ಅಂದರೆ 2 ಡೈರೆಕ್ಷನ್ ಬರುತ್ತೆ, ರಿವರ್ಸ್ ಅಂದರೆ ಇರೋದಕ್ಕೆ ಇನ್ನೊಂದು ಡೈರೆಕ್ಷನ್ ಬರುತ್ತೆ. ಇದು ಆಫ್ಸೆಟ್ ಎಂಟಿಟೀಸ್ ಅಂದರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟು ಮಿರರ್ ಎಂಟಿಟೀಸ್ಗೆ ನಾನು ಪ್ರೊಫೈಲು ಮತ್ತು ಸೆಂಟರ್ ಲೈನ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೆಂಟರ್ ಲೈನ್ ಕ್ರಿಯೇಟ್ ಮಾಡೋದ್ರಿಂದ ಈ ಕಡೆ ಆ ಕಡೆ ಮಿರರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಅದು ಮಿರರ್ ಎಂಟಿಟೀಸ್ ಅಂತ. ಈಗ ಒಂದು ಪ್ರೊಫೈಲು ಮತ್ತು ಒಂದು ಸೆಂಟರ್ ಲೈನ್ ಕೊಟ್ಟಾಗ ಅಲ್ಲಿ ಕಾಪಿ ಅನ್ನೋ ಆಪ್ಷನ್ ಇದೆ. ಕಾಪಿ ಕೊಟ್ಟರೆ ಈ ಸೈಡ್ಗೆ ಮಿರರ್ ಆಗುತ್ತೆ. ಈಗ ಅದೇ ನಾವು ಮಿರರ್ ಎಂಟಿಟೀಸ್ಗೆ ಈ ಕಾಪಿ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂತ ನೋಡೋದಾದರೆ, ಸೆಲೆಕ್ಟ್ ಮಾಡ್ತೀನಿ, ಮಿರರ್ ಕೊಡ್ತೀನಿ, ಅಲ್ಲಿ ಕಾಪಿ ಆಪ್ಷನ್ ಡಿಆಕ್ಟಿವೇಟ್ ಮಾಡಿದ್ರೆ ಈ ಕಡೆ ಇರೋದು ಆ ಕಡೆ ಮೂವ್ ಆಗೋದು, ಇನಿಷಿಯಲ್ ಇರೋಲ್ಲ. ನಮ್ಗೆ ಇನಿಷಿಯಲು ಬೇಕು ಅಂದರೆ ಅಲ್ಲಿ ಕಾಪಿ ಆಪ್ಷನ್ ಆ್ಯಕ್ಟಿವೇಟ್ ಮಾಡಬೇಕು. ಇದು ಮಿರರ್ ಎಂಟಿಟೀಸ್ ಅಂದರೆ ಏನು ಅಂತ ನೋಡಿದ್ವಿ. ಇಲ್ಲಿಗೆ ನಾವು ಟ್ರಿಮ್ ಅಂದರೆ ಏನು, ಎಕ್ಸ್ಟೆಂಡ್ ಅಂದರೆ ಏನು, ಆಫ್ಸೆಟ್ ಅಂದರೆ ಮಿರರ್ ಅಂದರೆ ಏನು ಅಂತ ನೋಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಫರ್ದರ್ ಸಾಲಿಡ್ವರ್ಕ್ಸ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್.